ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೂನ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದು ಗಣಪತಿ ಹಬ್ಬ. ನೀವೆಲ್ಲ ನೋಡ್ತಿರ್ಬೋದು, ನಮ್ಮಮ್ಮ ತುಳಸಿಗೆಲ್ಲ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು. ನಾನು ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು. ಸೊ ಆದ್ದರಿಂದ ನಮ್ಮಮ್ಮ ಎಲ್ಲ ಮಾಡಿ ಮುಗಿಸಿದ್ರು. ಆಗ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಬಂದಿದ್ದೆ. ಬಟ್ ಕೆಲವೊಂದು ಇನ್ನೂ ಪೂಜೆ ಎಲ್ಲ ಆಗಿರಲಿಲ್ಲ ಅಲ್ಲ. ಸೊ ನಾನು ಅಷ್ಟೊತ್ತಿಗೆ ಮನೆಯೆಲ್ಲ ಗುಡಿಸಿ ನಮ್ಮಮ್ಮ ಪಾಪ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ನಿಮಗೆ 2 ತುಳಸಿಗಳನ್ನು ತೋರಿಸಿದೆ. ಒಂದು ಗಿಡಗಳ ಹತ್ರ ಇದೆ, ಇನ್ನೊಂದು ಬಂದು ಮೇಲೆ ಇದೆ. ಸೊ ಇದನ್ನೆಲ್ಲ ಪೂಜೆ ಮಾಡಿ ರಂಗೋಲಿ ಹಾಕಿದ್ರು ಅಮ್ಮ. ಸೊ ಚಿಕ್ಕದಾಗಿ ಹಾಕು ಅಂತ ಹೇಳಿದ್ದೆ. ಸೊ ಅದರಿಂದ ಚಿಕ್ಕದಾಗಿ ನೀಟಾಗಿ ಹಾಕಿದ್ರು. ಮತ್ತು ಇಲ್ಲೆಲ್ಲ ಪೂಜೆ ಮಾಡಿ ಈಗ ದೇವರ ಪೂಜೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಗಣಪತಿ ಗೌರಿ ಎಲ್ಲ ಕೂಳಿಸಿದಾಗಿದ ನಂತರ ಏನೇನು ಪೂಜೆ ಎಲ್ಲ ಇದೆ ಎಲ್ಲ ಮನೆಯಲ್ಲಿ ಮಾಡಿದ ನಂತರ ಊಟ ಎಲ್ಲ ಕೂಡ ನಮ್ಮಮ್ಮ ಮಾಡಿ ಅಂದರೆ ರೆಡಿ ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಟಿರ್ತಾರೆ. ಅದಾಗಿದ ನಂತರ ನಾವು ಫಸ್ಟು ಮನೆಯಲ್ಲಿ ಪೂಜೆ ಮಾಡಿದ ನಂತರ ಹುತ್ತದ ಹತ್ರ ಹೋಗಿ ಮತ್ತು ನಾಗ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದು ಆಗಿದ ನಂತರ ಮನೆಗೆ ಬಂದು ಊಟ ಮಾಡ್ತೀವಿ. ಇಲ್ಲಾಂದರೆ ಅಲ್ಲೆಲ್ಲ ಫಸ್ಟೇ ನಾವು ಹಾಲೆಲ್ಲ ಹಾಕಿ ಬಂದು ನಂತರ ಅಡುಗೆ ಮಾಡಿದ್ರೆ ಆಬ್ವಿಯಸ್ಲಿ ಸುಸ್ತಾಗಿರ್ತಾರೆ ಅಲ್ವಾ. ಸೊ ಅದರಿಂದ ನಮ್ಮಮ್ಮ ಯಾವಾಗಲೂ ಹೇಗೆ ಮಾಡ್ತಾರೆ, ಫಸ್ಟೆಲ್ಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಾವು ಹಾಲು ಹಾಕಕ್ಕೆ ಹೋಗಿ ಬರ್ತೀವಿ. ಅದಾಗಿದ ನಂತರ ಬಂದು ಸುಸ್ತಾಗಿರ್ತೀವಿ ಅಲ್ವಾ ಬೆಳಗ್ಗೆಯಿಂದ. ಸೊ ರೆಡಿಯಾಗಿರೋ ಅಡುಗೆಯನ್ನು ತಿನ್ನೋದು. ನೀವಿಲ್ಲಿ ನೋಡ್ತಿರ್ಬೋದು, ನಾವು ಚಿಕ್ಕದಾಗಿರುವಂತಹ ತುಂಬಾ ಚೆನ್ನಾಗಿದೆ ಪುಟ್ಟ ಗಣೇಶ ತಗೊಂಡ್ಬಂದಿದ್ವಿ, ಹಾಗೆ ಪುಟ್ಟ ಗೌರಿ ಕೂಡ. ಸೊ ಈಗ ಪೂಜೆ ನಡೀತಿದೆ, ನೀವಿಲ್ಲಿ ನೋಡ್ತಿರ್ಬೋದು. ಆ್ಯಕ್ಚುಲಿ ಈ ವಿಡಿಯೋ ಗಣೇಶ ಹಬ್ಬದ ದಿನ ನಾನು ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಆಬ್ವಿಯಸ್ಲಿ ಹಬ್ಬ ಅಂದರೆ ಎಲ್ಲರೂ ಬ್ಯುಸಿ ಇದ್ದೇ ಇರ್ತೀವಿ ಅಲ್ವಾ. ಸೊ ಅದರಿಂದ ನೆಕ್ಸ್ಟ್ ಡೇ ಪೋಸ್ಟ್ ಮಾಡ್ತಿದ್ದೀನಿ. ಮತ್ತು ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ, ಗಣೇಶ ದೇವಸ್ಥಾನಕ್ಕೆ ಹೋಗಿದ್ರಾ ಅಥವಾ ಇನ್ನೂ ಬೇರೆ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ ಗಣೇಶ ಹಬ್ಬ ಅಂತ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನಾವು ಗಣೇಶ ಇಟ್ಟಿದ್ದ ದಿನಾನೇ ಕೂರಿಸಿದ ದಿನಾನೇ ಬಿಡೋದಿಲ್ಲ. ಅಟ್ಲೀಸ್ಟ್ 5 days ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. 3 days ಕೂಡ ನಾವು ಇಡಲಿಲ್ಲ. ಮೋಸ್ಟ್ಲಿ 5 days 5 ಮೇಲೇ ಇರೋದು. ಸೊ ದಿನನಿತ್ಯ ಪೂಜೆ ಮಾಡ್ತಾರೆ ಅಮ್ಮ. ಬೆಳಗ್ಗೆ ಹಾಗೂ ಸಂಜೆ ಮಾಡಿ ದಿನ ಬೇರೆ ಬೇರೆ ರೀತಿಯಾದಂತಹ ನೈವೇದ್ಯಗಳನ್ನು ಮಾಡಿಟ್ಟು ದಿನನಿತ್ಯ ಪೂಜೆ ನಡೆಯುತ್ತೆ ಗಣಪತಿ ದೇವರಿಗೆ ಹಾಗೂ ಗೌರಿ ತಾಯಿಗೆ. ಸೊ ಮಾಡಿದ ನಂತರ ಆದರೆ 5th day ಆದಮೇಲೆ ನಮಗೆ ಒಂಥರ ಬೇಜಾರು, ಅಯ್ಯೋ ಗಣೇಶನ ಬಿಡಬೇಕಲ್ಲ ಅಂತ. ಸೊ ನಾವು ಗಣೇಶನ ಮೊದಲು ನೀರಿನಲ್ಲಿ ಹೋಗಿ ಬಿಡ್ತಿದ್ವಿ. ಬಟ್ ಈಗ ಒಂದು 2-3 yearsಯಿಂದ ಮನೆ ಮೇಲೇ ನೀರಿನಲ್ಲಿ ಬಿಡ್ತೀವಿ ಆರಾಮಾಗಿ. ಅದು ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಬಿಡೋದು ಗಣೇಶನ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಅಡುಗೆಗಳೆಲ್ಲ ನಮ್ಮಮ್ಮ ಮಾಡಿದರು, ತುಂಬಾ ರುಚಿಯಾಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.